ಕೆಆರ್ನಗರ ಮಹಿಳೆ ಕಿಡ್ನಾಪ್ ಪ್ರಕರಣ ಸಂಬಂಧ ಮತ್ತೆ 4 ಎಸ್ಐಟಿ ಬಂಧಿಸಿದೆ. ಕಿಡ್ನಾಪ್ಗೆ ಸಹಕಾರದ ಆರೋಪದಲ್ಲಿ 4 ಬಂಧಿಸಲಾಗಿದೆ. ಯುವ ಜನತಾದಳ ಮಾಜಿ ಅಧ್ಯಕ್ಷ ಎಚ್.ಕೆ. ಸುಜಯ್, ಹೆಬ್ಬಾಳು ಗ್ರಾಮ ಪಂಚಾಯತ್ ಸದಸ್ಯ ಮನು, ಹಾಗೇನೆ ಕೀರ್ತಿ ಹೊಸೂರು, ತಿಮ್ಮಪ್ಪ ಅನ್ನೋರನ್ನ ಎಸ್ಐಟಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಇಲ್ಲಿ ಶಾಸಕರ ಕುಮ್ಮಕ್ಕಿನಿಂದ ರೇವಣ್ಣ ಅವರನ್ನ ಬಂಧಿಸಲಾಗಿದೆ ಅಂತ ಹೇಳಿ ವಕೀಲ ತಿಮ್ಮಪ್ಪ ಅವರು ಆಪಾದನೆ ಮಾಡಿದ್ರು. ಒಂದು ಪ್ರೆಸ್ ಮೀಟ್ ನಲ್ಲಿ ಅವರು ಆಪಾದನೆ ಮಾಡಿ ಮುಗಿಸ್ತಾ ಇದ್ದಂಗೆ ಈ 4 ಕೂಡ ಎಸ್ಐಟಿ ಅರೆಸ್ಟ್ ಮಾಡಿದೆ. ಇವತ್ತು ನ್ಯಾಯಾಲಯಕ್ಕೆ ಅವರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಎಸ್ಐಟಿ ಮಾಡ್ಕೊಳ್ತಾ ಇದೆ. ಕೆಆರ್ನಗರ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಕಾರಣ ಆ ಮಹಿಳೆಯ ಪುತ್ರ ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿದ್ದು ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಕರೀತಾ ಇದ್ದಾರೆ ಅಂತ ಹೇಳಿ ಅವರ ಆಪ್ತ ಸಹಾಯಕ ಸತೀಶ್ ಬಾಬು ಕರ್ಕೊಂಡು ಹೋಗಿದ್ದಾರೆ ಅಂತ. ಈ ಸತೀಶ್ ಬಾಬುಗೆ ಈ ಸುಜಯ್ ಮತ್ತೆ ಮನು, ಕೀರ್ತಿ, ತಿಮ್ಮಪ್ಪ ಪರಿಚಯ ಇದ್ರಂತೆ. ಅವ್ರ ಗುಂಪಲ್ಲಿ ಗುರುತಿಸ್ಕೊಂಡಿದ್ರಂತೆ. ಇವರು ಸಹಕಾರ ಕೊಟ್ಟಿದ್ದಾರೆ ಕಿಡ್ನಾಪ್ ಕೇಸಲ್ಲಿ ಅಂತ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಈಗ ಸತೀಶ್ ಬಾಬು ಜೊತೆಗೆ ಇವರು ನೇರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಕಿಡ್ನಾಪ್ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಏನಾದ್ರು ಬಾಯ್ ಬಿಟ್ಟಿದಾರ? ಯಾವಾಗ ಇವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬಹುದು? ಶರ್ಮಿತಾ, ಏನು ನೆನ್ನೆ ಕೆಆರ್ ನಗರದಲ್ಲಿ ಆರೋಪಿ ಸತೀಶ್ ಬಾಬು ಆರೋಪಿ ಇದ್ದಾರೆ. ಸತೀಶ್ ಬಾಬು ಅವರ ಜೊತೆಗೆ ಸಹಕರಿಸಿದ್ರು ಅನ್ನುವ ಕಾರಣಕ್ಕಾಗಿ ಸುಜಯ್, ತಿಮ್ಮಪ್ಪ ಹಾಗೂ ಕೀರ್ತಿ ಮತ್ತು ಮನು ಅವರನ್ನು ಈಗಾಗಲೇ SIT ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಅಂತಂದರೆ ಏನು, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸತೀಶ್ ಬಾಬು ಅವರಿಗೆ ನೆರವು ನೀಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇವರನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇಂದು ಸಂಜೆ ಈಗಾಗಲೇ ಕಸ್ಟಡಿಯಲ್ಲಿ ಇರುವಂತಹ ಈ 4 ಇಂದು ಸಂಜೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಇನ್ನಷ್ಟು ಕಾಲಾವಧಿಗೆ ತಮ್ಮ ವಶಕ್ಕೆ ನೀಡುವಂತೆ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಕೂಡ SIT ಪೊಲೀಸರು ಸಲ್ಲಿಸಲಿಕ್ಕಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು. ಇನ್ನು ಭವಾನಿ ಒಂದ್ ಕಡೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರಣ, ಈಗ ರೇವಣ್ಣ ಒಂದ್ ಕಡೆ ಅರೆಸ್ಟ್ ಆಗಿದ್ದಾರೆ, ಜೈಲ್ ಪಾಲಾಗಿದ್ದಾರೆ. FIR ನಲ್ಲಿ ಭವಾನಿ ರೇವಣ್ಣ ಹೆಸರು ಕೂಡ ಇದೆ. ಹಾಗಾಗಿ ಅವರಿಗೆ ಕಾನೂನು ಕಂಟಕ ಎದುರಾಗಬಹುದು. SIT ತನಿಖೆ ವೇಳೆ ಭವಾನಿ ರೇವಣ್ಣ ಹೆಸರು ತಳುಕು ಹಿನ್ನೆಲೆಯಲ್ಲಿ ಕಿಡ್ನಾಪ್ ಕೇಸಲ್ಲಿ 2ನೇ ನೋಟಿಸ್ ಅನ್ನ ಈಗ SIT ಕೊಟ್ಟಿದೆ. ವಾಟ್ಸ್ಆಪ್ ಮೂಲಕ 2ನೇ ನೋಟಿಸ್ ಅನ್ನ SIT ಕಳಿಸ್ಕೊಟ್ಟಿದೆ. 24 ಗಂಟೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಸಂತ್ರಸ್ತೆ ವಿಚಾರಣೆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಹೆಸರು ಉಲ್ಲೇಖ ಆಗಿದೆಯಂತೆ. ಹೀಗಾಗಿ ಸಂತ್ರಸ್ತೆ ಹೇಳಿಕೆ ಸಂಬಂಧ ವಿಚಾರಣೆಗೆ ಕರೆಯೋದಕ್ಕೆ ತಯಾರಿಗಳನ್ನ SIT ಮಾಡಿಕೊಂಡಿದೆ. ಆದರೆ ಮೊದಲನೇ ನೋಟಿಸ್ಗೆ ವಿಚಾರಣೆಗೆ ಭವಾನಿ ರೇವಣ್ಣ ಹಾಜರಾಗಿಲ್ಲ. ಈಗ ಮತ್ತೊಂದು ನೋಟಿಸ್ ಅನ್ನ ವಾಟ್ಸ್ಆಪ್ ಮೂಲಕ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಕಂಪ್ಲೇಂಟ್ ಕಾಪಿನಲ್ಲೂ ಮೆನ್ಷನ್ ಆಗಿತ್ತು, ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣ ಅವರು ಕರೀತಾ ಇದ್ದಾರೆ ಬರ್ಬೇಕಂತೆ ಅಂತ ಹೇಳಿ ತಮ್ಮ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಸಂತ್ರಸ್ತೆ ಪುತ್ರ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಅಲ್ಲೂ ಕೂಡ ಹೆಸರು ತಳಕು ಹಾಕೊಂಡಿದೆ. ಇನ್ನೊಂದು ಕಡೆ ವಕೀಲ ದೇವರಾಜೇಗೌಡ ಕಾರ್ತಿಕ್ ಕೂಡ ನೋಟಿಸ್ ಇಶ್ಯೂ ಮಾಡಲಾಗಿದೆ. 2ನೇ ಬಾರಿಗೆ ನೋಟಿಸ್ ಅನ್ನ SIT ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಗೌಡಗೆ ಬಂಧನದ ಭೀತಿ ಎದುರಾಗಿದೆ. ಕಾರಣ, ನಿನ್ನೆ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡಿದ್ರು ಜಡ್ಜ್. ನವೀನ್ ಗೌಡ, ಕಾರ್ತಿಕ್, ಪುಟಿ ಚೇತನ್, ಶರತ್ ಅನ್ನೋರ ವಿರುದ್ಧ FIR ಆಗಿತ್ತು. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಆರೋಪಿಗಳು. ಆದರೆ ನಿನ್ನೆ ಹಾಸನ ಜಿಲ್ಲಾ ಸತ್ರ ನ್ಯಾಯಾಲಯ ಅರ್ಜಿಯನ್ನ ವಜಾ ಮಾಡಿತ್ತು. ಇನ್ನೊಂದು ಕಡೆ ನೋಟಿಸ್ ಅನ್ನು SIT ಕೊಟ್ಟಿರೋದ್ರಿಂದ ಬಂಧನ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕೇಸಲ್ಲಿ ಸುಮಾರು ಆಯಾಮಗಳಲ್ಲಿ ತನಿಖೆಯನ್ನ SIT ಮಾಡ್ತಾ ಇದೆ. ಒಂದ್ ಕಡೆ ಸಂತ್ರಸ್ತೆಯರನ್ನ ಕರೆದು ಅವರಿಂದ ವಿಚಾರಣೆಯನ್ನ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ, ಇನ್ನೊಂದ್ ಕಡೆ ಕಿಡ್ನಾಪ್ ಕೇಸ್ ವಿಷಯವಾಗಿನೂ ಕೂಡ ತನಿಖೆ ನಡೀತಾ ಇದೆ. ಇನ್ನೊಂದ್ ಕಡೆ ಈ ಪೆನ್ ಡ್ರೈವ್ ಮೂಲ ಎಲ್ಲಿಂದ ಬಂತು, ವಿಡಿಯೋ ಲೀಕ್ ಮಾಡಿದ್ಯಾರು, ಆ ವಿಷಯವಾಗಿನೂ ಕೂಡ ತನಿಖೆ ನಡೀತಾ ಇದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಮುನಿರಾಜು. ಕಿಡ್ನಾಪ್ ಕೇಸಲ್ಲಿ ತನಿಖೆ ಒಂದು ಆಯಾಮದಲ್ಲಾದ್ರೆ ಇನ್ನೊಂದು ಕಡೆ ಈ ಪೆನ್ ಡ್ರೈವ್ ಎಲ್ಲಿ ಸಿಕ್ತು, ವಿಡಿಯೋಗಳು ಕಾರ್ತಿಕ್ಗೆ ಎಲ್ಲಿ ಸಿಕ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಆಂಗಲ್ ಅಲ್ಲಿ ತನಿಖೆ ಮಾಡ್ತಾ ಹೋದಾಗ ಸೊ ಕಾರ್ತಿಕ್ ಅಂಡ್ ಟೀಮ್ಗೆ ಯಾವ ತರ ಈ ಕೇಸ್ ಮುಳುವಾಗಬಹುದು, ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಯಾವಾಗ ಹಾಜರಾಗಬಹುದು?
ಶರ್ಮಿತಾ, ಏನು ಈ ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗಾಗಲೇ ನಿನ್ನೆ ಏನು 3 ಆರೋಪಿಗಳ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾಗಿತ್ತು. ಇದೀಗ ಈ ಒಂದು ಪ್ರಕರಣವನ್ನ ಕೂಡ SITಗೆ ಒಂದು ವರ್ಗಾವಣೆ ಮಾಡಿಕೊಂಡು ಆ ಒಂದು ಆರೋಪಿಗಳನ್ನು ಕೂಡ ಈಗ ತಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಏನು ಕಾರ್ತಿಕ್, ನವೀನ್ ಗೌಡ ಮತ್ತೆ ಮತ್ತೊಬ್ಬ ವ್ಯಕ್ತಿ ಏನಿದ್ದಾರೆ, ಇವರು ಈ ಒಂದು ಪೆನ್ ಡ್ರೈವ್ ಒಂದು ಹಂಚಿಕೆ ಮತ್ತೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ ಒಂದು ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಆ ಸಲುವಾಗಿ ಈಗ SIT ಅಧಿಕಾರಿಗಳು ಆ ಮೂವರನ್ನು ಕೂಡ ಈಗ ಪತ್ತೆ ಮಾಡಿ ಅವರನ್ನು ಕೂಡ ಈಗ ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಯಾಕಂದ್ರೆ ಚುನಾವಣೆಗೂ ಮುನ್ನ ಹಾಸನಾದ್ಯಂತ ಈ ಒಂದು ಪೆನ್ ಡ್ರೈವ್ಗಳನ್ನು ವ್ಯಾಪಕವಾಗಿ ಹಂಚಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತೆ ಇದೇ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಇದ್ರ ಬಗ್ಗೆ ಒಂದು ಸಾಕಷ್ಟು ಒಂದು ಆರೋಪಗಳನ್ನು ಕೂಡ ಮಾಡಿದ್ರು. ಇದೀಗ SIT ಅಧಿಕಾರಿಗಳು ಈ ಒಂದು ಆರೋಪದ ಮೇಲೆ ಮತ್ತೆ ಈ ಒಂದು ಪ್ರಕರಣವನ್ನೇ ತಮ್ಮ ವ್ಯಾಪ್ತಿಗೆ ಪಡ್ಕೊಂಡು ಅದನ್ನ ಕೂಡ ಈಗ ತನಿಖೆ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಇದೇ ವೇಳೆ ಕಿಡ್ನಾಪ್ ಒಂದು ಆರೋಪ ಏನಿದೆ, ಈ ಒಂದು ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಅವರು ಹೆಸರು ಕೂಡ ಈಗ ತಳುಕಾಕೊಂಡಿರೋದು. ಏನು ಸಂತ್ರಸ್ತೆಯನ್ನ ವಿಚಾರಣೆ ಮಾಡಿದಾಗ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. ಆಕೆ ಏನು ಸತೀಶ್ ಬಾಬು ಅವರೊಂದು ಸಂಬಂಧಿ ಆಗಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇದ್ದು, ಆ ಒಂದು ವಿಚಾರವಾಗಿ ಈಗ ಆಕೆಯನ್ನು ಕೂಡ ಒಂದು ಕ್ವಶನ್ ಮಾಡುವಂತ ಪ್ರಸಂಗ ಈಗ SIT ಅಧಿಕಾರಿಗಳ ಮುಂದೆ ಉಂಟಾಗಿದೆ. ಏನು ಈಗಾಗಲೇ SIT ಅಧಿಕಾರಿಗಳು ಭವಾನಿ ರೇವಣ್ಣ ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿ ಅವರನ್ನು ಕೂಡ ಈಗ 24 ಗಂಟೆ ಒಳಗಡೆ ಒಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಒಂದು ಸೂಚನೆ ಕೂಡ ಈಗ ರವಾನೆ ಮಾಡಿರೋದು. ಆದ್ರಿಂದ ಈ ಒಂದು 2 ಪ್ರಕರಣಗಳೇನಿದೆ, ಒಂದು KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣ ಮತ್ತೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಪೆನ್ ಡ್ರೈವ್ ಹಂಚಿಕೆ ಕೇಸ್ ಏನಿದೆ, ಈ 2 ಕೇಸ್ ಈಗ ಏನು SIT ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನ ಕೈಗೊಂಡು ಇದರಲ್ಲಿ ಭಾಗಿಯಾಗಿರುವಂತಹ ಒಂದು ಆರೋಪಿಗಳೇನಿದ್ರೆ ಅವರನ್ನ ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಶರ್ಮಿತಾ, ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.